ಆ, ನಮಸ್ಕಾರ ಸ್ನೇಹಿತರೆ. ರೂಮಿ ಕಥೆಗಳು ಅಂತಂದು ಜಲಾಲುದ್ದೀನ್ ರೂಮಿಯವರ ನೀತಿಕಥೆಗಳು. ಅದರಲ್ಲಿ ಅದು ಸ್ವಾಲಿಯ ತೋಡಾರ್ ಅವರ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಾನೀಗ ಅದರಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೇನೆ. ನಾವಿಕನಾದ ನೊಣ. ಕತ್ತೆ ಒಂದು ದಿನವಿಡೀ ಎಡಬಿಡದೆ ಭಾರ ಹೊತ್ತು ನಡೆಯುತ್ತಿತ್ತು. ಅದಕ್ಕೆ ಮೂತ್ರ ಮಾಡುವಷ್ಟು ಸ್ವಾತಂತ್ರ್ಯವೂ ಇರಲಿಲ್ಲ. ವಿಶ್ರಾಂತಿ ಅಂತೂ ಇಲ್ಲವೇ ಇಲ್ಲ. ವಿಪರೀತ ಸುಸ್ತಾಗಿತ್ತು. ಗುರಿ ಮುಟ್ಟಿದ ಮೇಲೆ ಯಜಮಾನ ಕತ್ತೆಯ ಬೆನ್ನಿನಿಂದ ಭಾರವನ್ನು ಇಳಿಸಿ ಅದನ್ನು ಅದರ ಪಾಡಿಗೆ ಬಿಟ್ಟನು. ಕತ್ತೆಗೆ ಹೋದ ಜೀವ ಮರಳಿ ಬಂತೆನಿಸಿತು. ಬೆನ್ನು ಗಾಳಿಯಲ್ಲಿ ತೇಲಾಡುವಷ್ಟು ಹಗುರವಾಯಿತು. ಏನೇ ಆಗಲಿ, ಮೊದಲು ಕಟ್ಟಿ ನಿಂತಿರುವ ಮೂತ್ರಕ್ಕೆ ಬಿಡುಗಡೆಯ ಭಾಗ್ಯ ನೀಡಬೇಕೆಂದು ಒಂದು ಕಡೆ ನಿಂತು ಮೂತ್ರ ಮಾಡಲಾರಂಭಿಸಿತು. ಸ್ವಲ್ಪ ದೂರದಲ್ಲಿ ನೊಣವೊಂದು ಎಲೆಯ ಮೇಲೆ ಕುಳಿತು ವಿಶ್ರಾಂತಿ ಪಡೆಯುತ್ತಿತ್ತು. ಕತ್ತೆಯ ಮೂತ್ರ ಹರಿದು ಬಂದಾಗ ನೊಣ ಕೂತಿದ್ದ ಎಲೆಯು ಹರಿಯುತ್ತಿದ್ದ ಮೂತ್ರದಲ್ಲಿ ಚಲಿಸಿತು. ಈ ಅಚಾನಕ್ ಚಲನೆಯಿಂದ ನೊಣಕ್ಕೆ ಆಘಾತವಾದರೂ ಕ್ರಮೇಣ ಅದು ತಾನು ಹಡಗಿನಲ್ಲಿ ಕುಳಿತು ಸಮುದ್ರದಲ್ಲಿ ಚಲಿಸುತ್ತಿರುವುದಾಗಿ ನಂಬಿತು. ಅದರ ಖುಷಿಗೆ ಪಾರವೇ ಇರಲಿಲ್ಲ. ಓಹೋ, ಎಂತಹ ಭಾಗ್ಯ! ಹಡಗಿನ ಮೂಲಕ ಸಮುದ್ರದಲ್ಲಿ ಸಂಚರಿಸುವ ಸೌಭಾಗ್ಯ ಪಡೆದ ಏಕೈಕ ನೊಣ ನಾನೇ ಇರಬೇಕು. ಈಗ ನಾನು ಮಹಾ ಹಡಗೊಂದನ್ನು ಮುನ್ನಡೆಸುವ ನಾವಿಕ. ಸಮುದ್ರದಿಂದ ಸಮುದ್ರಕ್ಕೆ ಸಂಚರಿಸುವ ನನ್ನನ್ನು ತಡೆಯೋರು ಯಾರಿದ್ದಾರಿಲ್ಲಿ ಎಂದು ನೊಣ ಜಂಬದಿಂದ ಬೀಗಿತು. ಆಗಲೂ ಅದು ಯಾರಾದರೂ ಚಪ್ಪಳೆ ತಟ್ಟಿದರೆ ಹೆದರಿ ಹಾರಿ ಹೋಗುವ ಕೇವಲ ನೊಣವಾಗಿತ್ತು. ಆದರೆ ಅದಕ್ಕೆ ಕತ್ತೆಯ ಮೂತ್ರದಲ್ಲಿ ತಾನು ಹರಿಯುತ್ತಿದ್ದೇನೆ ಎಂಬ ಸತ್ಯ ತಿಳಿದಿರಲಿಲ್ಲ. ತಾನು ಹಡಗೊಂದರದಲ್ಲಿ ಕುಳಿತು ಸಮುದ್ರದಲ್ಲಿ ಸಂಚರಿಸುತ್ತಿದ್ದೇನೆ ಎಂದು ಅದು ಭಾವಿಸಿತ್ತು. ಈ ಕತೆ ಬಹುಶಃ ಇವತ್ತಿನ ಭಾರತದ ಸ್ಥಿತಿ ಮತ್ತು ಮುನ್ನಡೆಸುವ ನಾಯಕ ಏನು ಕೆಲವು ಭಕ್ತರು ತಿಳ್ಕೊಂಡಿದ್ದರು, ದೇಶವನ್ನು ವಿಶ್ವಮಟ್ಟಕ್ಕೆ ಒಯ್ದಿದ್ದಾರೆ, ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಏನು ಬಬ್ಬಿಡ್ತಿದ್ದಾರೋ ಅಥವಾ ಹೇಳ್ತಿದ್ದಾರೋ ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ, ಇದನ್ನು ನೋಡಿದರೆ ಬಹುಶಃ ಭಕ್ತರ ಮತ್ತು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ, ದೇಶದ ಆಡಳಿತ ಚುಕ್ಕಾಣಿರ್ತಕ್ಕಂಥ ಒಂದು ಪಕ್ಷದ ಮತ್ತು ಒಬ್ಬ ಪ್ರಧಾನಿಯ ಇವತ್ತಿನ ನೋಡಿದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಎಲ್ಲೋ ಹತ್ತಿರದ ಸಂಬಂಧ ಅಂತ ಅನಿಸುತ್ತೆ. ಹತ್ತಿರ ಸಂಬಂಧ ಅನ್ನೋದಕ್ಕಿಂತ ಒಂದು ಹೋಲಿಕೆ ಆಗುತ್ತೆ. ಇದಕ್ಕೂ ನಾವಿಕ ಭಕ್ತರನ್ನು ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನು ಮತ್ತು ತನ್ನ ಹಿಂಬಾಲಕರಿಗೆ ಒಂಥರ ಭ್ರಮೆಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದ ಅನ್ನೋದಕ್ಕೆ. ಅಂದರೆ ನೊಣ ಕತ್ತೆಯ ಹೆಚ್ಚೆಯಲ್ಲಿ ಹೆಂಗೆ ಎಲೆಯಲ್ಲಿ ಕುತ್ಕೊಂಡು ತೇಲ್ತಾ ಇರುತ್ತೆ, ಹಡಗು ಹೋಗ್ತಾ ಇರುತ್ತೋ, ಅದು ನನ್ನ ಹಡಗು ನಾನು ಅದನ್ನು ಮುನ್ನಡೆಸಿದ್ದೀನಿ ಸಮುದ್ರದಲ್ಲಿ ಅಂತ ಒಂದು ಭಾವಿಸಿರುತ್ತೋ, ಹಂಗೆ ಪ್ರಧಾನಮಂತ್ರಿಗಳು ನೋಡಿದ್ರೆ ಬಹುಶಃ ಅದೇ ನಮಗೆ ಒಂದು ರೀತಿ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಿಗೆ ಈ ಕತೆ ಮುಗಿಸ್ತೀನಿ. ಧನ್ಯವಾದಗಳು.